ಫೌಂಡೇಶನ್ ಪದಾಧಿಕಾರಿಗಳು ಅಥವಾ ಜಮಾತೆ ಅಹ್ಲೆ ಇಸ್ಲಾಂ ಆಡಳಿತ ಅಧಿಕಾರಿಗಳನ್ನು ಸಂಪರ್ಕಿಸಲು ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎಂ ಬಾಷಾ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಅಬ್ದುಲ್ ಕಲಾಂ ಫೌಂಡೇಶನ್ ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿ ಮಾಜಿ ಸದಸ್ಯರು ವಕ್ಫ್ ಬೋರ್ಡ್ ಉಪಾಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ನಂದಿ ಎಂ ಬಾಷಾ, ಚಿಕ್ಕಬಳ್ಳಾಪುರ ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿಗೆ ಕಳೆದ 8 ವರ್ಷಗಳಿಂದ ಚುನಾವಣೆ ನಡೆಯದೆ ಸೊರಗುತ್ತಿದೆ. ಆಡಳಿತ ಅಧಿಕಾರಿಗಳ ಮಧ್ಯೆ ನಲುಗುತ್ತಿದೆ. ಯಾರಿಗೂ ಮಾಹಿತಿಯ ಕೊಡದೆ ಸದಸ್ಯತ್ವ ನೋಂದಣಿ ಮುಕ್ತಾಯಗೊಳಿಸಿದ್ರು. ನಾವು ನ್ಯಾಯಾಲಯಕ್ಕೆ ಹೋಗಿ ನೋಂದಣಿ ಕಾರ್ಯ 1 ತಿಂಗಳ ಕಾಲಾವಕಾಶ ಕೊಡಿಸಲಾಗಿದೆ. ಸದಸ್ಯತ್ವ ಪಡೆಯಲು ವಿಫಲ ಅವಕಾಶಗಳಿವೆ. ಇನ್ನು ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿಗೆ ಚುನಾವಣಾಧಿಕಾರಿಗಳನ್ನಾಗಿ ಸ್ಥಳೀಯ ಮೊಹಿಯುದ್ದೀನ್ ಬದಲಾಯಿಸಿ ಸರ್ಕಾರಿ ಅಧಿಕಾರಿಗಳನ್ನು ನೇಮಿಸಬೇಕು. ಆಗ ಮಾತ್ರ ಪಾರದರ್ಶಕ ಚುನಾವಣೆ ನಡೆಯುತ್ತದೆ ಎಂದರು. ಮುಖಾಂತರ ಒಂದು ಮನವಿ ಮಾಡ್ಕೊಂತೇನೆ. ಇದಕ್ಕೆ ಚುನಾವಣೆಗೆ ಏನು ಈಗ ಈ ಹಿಂದೆ ಇದ್ದಂಥ ಮುಯಿಜ್ ಅಂತ ಹೇಳ್ಬಿಟ್ಟು ಶಮಸ್ ಮುಯಿಜ್ ಅಂತ ಅಧಿಕಾರಿ ಇದ್ದು, ಆ ಅಧಿಕಾರಿಗೆ ತೆಗೆದು ನಮ್ಮ ತಹಸೀಲ್ದಾರ್ ಸಾಹೇಬರು ಒಂದು ನೇತೃತ್ವದಲ್ಲಿ ಚುನಾವಣೆ ನಡೀಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಮನವಿ ಪತ್ರವನ್ನು ಕೂಡ ಅವ್ರಿಗೂ ಕೂಡ ಕೊಡ್ತೇನೆ. ಎಲ್ಲರೂ ಸಹಕರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ನಗರದ ಎಲ್ಲ ನನ್ನ ಆತ್ಮೀಯರಲ್ಲಿ ಮನವಿ ಮಾಡಿಕೊಳ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಸೈಯದ್ ಅಮಾನುಲ್ಲಾ, ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಇಬ್ರಾಹಿಂ, ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಮಂಡಳಿ ಉಪಾಧ್ಯಕ್ಷರು ಆಶೀಂ ಬನ್ನೂರು, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ರಾಜಶೇಖರ್, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಜಿಲ್ಲಾಧ್ಯಕ್ಷರು ಮಹಮ್ಮದ್ ಶಫೀ, ಅಬೂಬಕರ್, ನವಾಜ್, ನಂದಿ ಮತ್ತಿತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.